ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ಇವತ್ತು ಒಂದು ಒಳ್ಳೆ ಸ್ಯಾಂಡ್ವಿಚ್, ಪ್ರೋಟೀನ್ ರಿಚ್ ಸ್ಯಾಂಡ್ವಿಚ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಅದರಲ್ಲಿ ವೆಜಿಟೇಬಲ್ಸ್ ಇರುತ್ತೆ ಎಲ್ಲ, ಒಂದು ಫುಲ್ ಪ್ಯಾಕ್. ನೀವು ಊಟಕ್ಕಾದರೂ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಬೋದು. ಒಳ್ಳೆ ಸ್ಯಾಂಡ್ವಿಚ್ ಇದೆ. ಆಮೇಲೆ ಇದಕ್ಕೆ ನೀವು ಬ್ರೌನ್ ಬ್ರೆಡ್ ಅದು ತೊಗೋಬೋದು, ಇಲ್ಲಾಂದರೆ ವೀಟ್ ಬ್ರೆಡ್ ಆದರೂ ತೊಗೋಬೋದು. ನನಗೆ ಎರಡೂ ಸಿಕ್ಕಿಲ್ಲ, ಅದಕ್ಕೆ ರೆಗ್ಯುಲರ್ ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀನಿ. ಓಕೆನಾ? ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮತ್ತು ಬಾಯ್ಲ್ ಮಾಡಿರುವಂಥ ಕಾಬೂಲಿ ಚನ್ನ ಬಾಯ್ಲ್ ಮಾಡಬೇಕಾದ್ರೆ ಉಪ್ಪು ಹಾಕಿ ಕುಕ್ಕರಲ್ಲಿ ಕುಗ್ಗಿಸ್ಕೊಳ್ಳಿ, ಒಂದು 4-5 ವಿಸಿಲ್ ಕುಗ್ಗಿಸ್ಕೊಳ್ಳಿ. ಆಮೇಲೆ ಗಟ್ಟಿ ಮೊಸರು 1/4 ಕಪ್ ತೊಗೊಳ್ಳಿ. ಮೊಸರು ಇಲ್ಲ ಅಂತಂದರೆ ಮಯೋನೀಸ್ ತೊಗೊಳ್ಳಿ, ಒಳ್ಳೆ ಚಲೋ ಬ್ರ್ಯಾಂಡ್ದಿರೋದು ಮಯೋನೀಸ್ ತೊಗೊಳ್ಳಿ. ಆಮೇಲೆ ಕೆಚಪ್ ತೊಗೊಳ್ಳಿ, ಇಲ್ಲ ಅಂತಂದರೆ ಮಸ್ಟರ್ಡ್ ಸಾಸ್ ಸಿಗುತ್ತೆ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಹೆಲ್ತ್ ಕೂಡ ಒಳ್ಳೆಯದು, ಅದು ಬೇಕಾದರೂ ತೊಗೋಬೋದು. ಆಮೇಲೆ ಕೊತ್ತಂಬರಿ 1-2 ಟೇಬಲ್ ಸ್ಪೂನು, ಒಂದು ಸ್ವಲ್ಪ ದಪ್ಪಗಿರೋ ಮೆಣಸಿನ್ಕಾಯಿ 1 ದೊಡ್ಡದು, ಆಮೇಲೆ ಹಸಿ ಮೆಣಸಿನ್ಕಾಯಿ ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಆಮೇಲೆ ಅರಿಶಿನ, ಆಮೇಲೆ ಇದು ಚಾಟ್ ಮಸಾಲ, ಆಮೇಲೆ ಜೀರಾ ಪುಡಿ, ಇದು ಕರಿಮೆಣಸು ಪುಡಿ, ಇದು ನಿಂಬೆ ರಸ. ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಾಬೂಲಿ ಚನ್ನ ಹಾಕಿ ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಬಿಡಿ. ಆರಿದ ಮೇಲೆ ಅದು ಸ್ಮ್ಯಾಶ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ದಪ್ಪ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಅದು ಬ್ರೆಡ್ ಮೇಲೆ ಹಾಕಿರುವ ಒಳ್ಳೆ ಬೈಂಡಿಂಗ್ ಕೊಡುತ್ತೆ, ಇಲ್ಲ ಅಂತಂದರೆ ಎಲ್ಲನೂ ಹೊರಗೆ ಬಂದುಬಿಡುತ್ತೆ. ದಪ್ಪ ಮೆಣಸಿನ್ಕಾಯಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, 1-2 ಟೇಬಲ್ ಸ್ಪೂನು, ಅದು ಕೂಡ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಆಮೇಲೆ 1/4 ಕಪ್ ಅಷ್ಟು ಮೊಸರು ಹಾಕಿ, ಗಟ್ಟಿ ಮೊಸರು, ನೀರಿರಬಾರ್ದು ಮೊಸರಲ್ಲಿ, ಒಂಚೂರು ನೀರಿರಬಾರ್ದು, ಇಲ್ಲ ಅಂತಂದರೆ ಪೂರಾ ಸಾಗಿ ಆಗಿಬಿಡುತ್ತೆ ಬ್ರೆಡ್ ಸ್ಯಾಂಡ್ವಿಚಲ್ಲಿ ಹಾಕಿದ್ಮೇಲೆ. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಮಯೋನೀಸ್ ಹಾಕ್ಕೊಳ್ಳಿ, ಒಂದು ಟೀ ಸ್ಪೂನಷ್ಟು, 2 ಟೀ ಸ್ಪೂನಷ್ಟು ಮಯೋನೀಸ್ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಪೂರಾ ಮೊಸರು ಬದಲು ಮಯೋನೀಸೇ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಹೆಲ್ದಿ ಪ್ರೋಟೀನ್ ರಿಚ್ ಅಲ್ವಾ, ಅದಕ್ಕೆ ಮಯೋನೀಸ್ ಹಾಕ್ಕೊಳ್ಳಿ. ಮತ್ತು ಕೆಚಪ್ ಹಾಕ್ಕೊಳ್ಳಿ. ಇದರಲ್ಲಿ ಆ್ಯಕ್ಚುಲಿ ಮಸ್ಟರ್ಡ್ ಸಾಸ್ ಅಂತ ಸಿಗುತ್ತೆ, ನನಗೆ ಸಿಕ್ಕಿಲ್ಲ ಅದು, ಅದಕ್ಕೆ ನಾನು ಇದು ಟೊಮೆಟೊ ಸಾಸ್ ಯೂಸ್ ಮಾಡ್ತಾ ಇದ್ದೇನೆ. ಅದು 1-2 ಟೇಬಲ್ ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ. ನಂತರ ಇದು ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಳ್ಳಿ, 1/4 ಟೀ ಸ್ಪೂನಷ್ಟು ಅರಿಶಿನ. ಇದು ಚಾಟ್ ಮಸಾಲ 1 ಟೀ ಸ್ಪೂನಷ್ಟು. ಆಮೇಲೆ ಜೀರಾ ಪೌಡ್ರು ಅದು 1 ಟೀ ಸ್ಪೂನಷ್ಟು. ಆಮೇಲೆ ಕರಿಮೆಣಸು ಪೌಡ್ರು ಅದು 1/2 ಟೀ ಸ್ಪೂನಷ್ಟು. ಆಮೇಲೆ ಒಂದು ದೊಡ್ಡದು ನಿಂಬೆ ರಸ, ಪೂರ 1 ನಿಂಬೆ ರಸ ತಗೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಚಾಟ್ ಮಸಾಲ ಕಂಪಲ್ಸರಿ ಹಾಕಿ, ಇಲ್ಲ ಅದಕ್ಕೆ ಒಂದು ಒಳ್ಳೆ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ, ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆನಾ? ನಂತರ ಆಮೇಲೆ ಈ ರೀತಿ ಸ್ಮ್ಯಾಶರ್ ಸಿಗುತ್ತೆ, ಆ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆದಮೇಲೆ ಈ ರೀತಿ ಆಗುತ್ತೆ, ಅದು ಇಷ್ಟು ಗಟ್ಟಿ ಇರಬೇಕು. ಆಮೇಲೆ ಫಿಲ್ಲಿಂಗಲ್ಲಿ ಏನೆಲ್ಲ ಬೇಕು ನೋಡೋಣ ಬನ್ನಿ. ಇದು ಕ್ಯೂಬ್ ಏನು ಕಾಣ್ತಾ ಇದೆಲ್ಲ, ಇದು ಪ್ರೊಸೆಸ್ ಚೀಸು, ಅಮೂಲ್ ಪ್ರೊಸೆಸ್ ಚೀಸು. ಆಮೇಲೆ ಅದು ಸ್ಲೈಸ್ ಚೀಸು, ಮತ್ತು ವೆಜಿಟೇಬಲ್ಸು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಆಮೇಲೆ ಕ್ಯಾರೆಟು, ಇದು ಗ್ರೀನ್ ಚಟ್ನಿ, ಆಮೇಲೆ ಇದು ಕೆಂಪು ಚಟ್ನಿ. ಆಮೇಲೆ 3 ಬ್ರೆಡ್ ಬೇಕು, ಅಂದರೆ 3 ಫಿಲ್ಲಿಂಗ್, 2 ಫಿಲ್ಲಿಂಗ್ ಆಗುತ್ತೆ. ಆಮೇಲೆ ಬ್ರೆಡ್ಡಿಗೆ ನೀವು ಕಂಪಲ್ಸರಿ ಅಮೂಲ್ ಬಟ್ರ್ ಹಚ್ಕೊಳ್ಳಿ. ಬಟ್ರ್ ಹಚ್ಚೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. 2 ಕಡೆ ಅಮೂಲ್ ಬಟ್ರ್ ಹಚ್ಚಿದಾದ್ಮೇಲೆ ಗ್ರೀನ್ ಚಟ್ನಿ ಹಚ್ಕೊಳ್ಳಿ. ಇದು ಗ್ರೀನ್ ಚಟ್ನಿ ಇದರಿಂದ ಮಾಡಿದ್ದು ಅಂತಂದರೆ ಕೊತ್ತಂಬರಿ, ಪುದೀನ,
ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದು. ಅದೂ ಒಂದಿನ ಅದ್ರದ್ದು ರೆಸಿಪಿ ನಾನು ನಿಮಗೆ ಹಾಕ್ತೀನಿ. ಒಳ್ಳೆ ಟೇಸ್ಟ್ ಬರುತ್ತೆ, ಹೆಲ್ತ್ ಕೂಡ ಒಳ್ಳೆಯದು. ಓಕೆನಾ? 2 ಸೈಡು ಹಚ್ಕೊಳ್ಳಿ ಗ್ರೀನ್ ಚಟ್ನಿ. ಇದು ಕಾಬೂಲಿ ಚನಾ. ಇದು ಹೈ ರಿಚ್ ಪ್ರೋಟೀನ್ ಇರುತ್ತೆ. ಇದು ಒಳ್ಳೆಯದು ಕಾಬೂಲಿ ಚನಾ. ಅದು ಫಿಲ್ಲಿಂಗ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ ಹಾಕ್ಕೊಂಡು ಒಂದು ಸೈಡು ಪ್ರೊಸೆಸ್ ಚೀಸು ತುರಿದ್ಬಿಟ್ಟು ಹಾಕಿ. ಪ್ರೊಸೆಸ್ ಚೀಸ್ ಹಾಕೋದ್ರಿಂದ ವೆಜಿಟೇಬಲ್ಸ್ಗೆ ಆಮೇಲೆ ಅದು ಫಿಲ್ಲಿಂಗ್ಗೆ ಎಲ್ಲ ಬೈಂಡಿಂಗ್ ಸಿಗುತ್ತೆ. ಆಮೇಲೆ ಒಂದು ಚೀಸ್ ಸ್ಲೈಸ್ ಹಾಕಿ. ಈ ರೀತಿ ಅಮೂಲ್ ಚೀಸ್ ಸ್ಲೈಸ್ ಸಿಗುತ್ತೆ. ನಿಮಗೆ ಹೆಲ್ತ್ ಕಾನ್ಷಿಯಸ್ ಇದ್ದವರು ಚೀಸ್ ಬೇಡ ಅಂತಂದರೆ ಹಾಗೆ ನೀವು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಚೀಸ್ ಸ್ಲೈಸು ಹಾಕಿಬಿಟ್ಟು ಆಮೇಲೆ ಅದು ಫಿಲ್ಲಿಂಗ್ ಹಾಕಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಉಲ್ಟಾ ಹಾಕಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ. ಓಕೆನಾ? ಆಮೇಲೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ಅಮೂಲ್ ಬಟ್ರ್ ಹಾಕಿ. ಈಗ ಅದು ಕೆಂಪು ಚಟ್ನಿ ಹಾಕಿ. ಕೆಂಪು ಚಟ್ನಿ ಅಂದರೆ ಅದು ನಾನು ಮನೆಯಲ್ಲೇ ತಯಾರಿಸ್ಕೊಂಡಿರುವಂಥ ಖಜೂರು ಆಮೇಲೆ ಹುಣಸೆ ರಸ ಅದನ್ನೆಲ್ಲ ಹಾಕಿಬಿಟ್ಟು ಚಟ್ನಿ ತಯಾರಿಸ್ಕೊಂಡಿದ್ದೀನಿ. ಅದರದ್ದು ಒಂದಿನ ವಿಡಿಯೋ ಹಾಕ್ತೀನಿ, ಸ್ವಲ್ಪ ವೇಟ್ ಮಾಡಿ. ಓಕೆನಾ? ಅದ್ರ ಮೇಲೆ ಟೊಮ್ಯಾಟೊ ಆಮೇಲೆ ಕ್ಯಾರೆಟ್ ಹಾಕಿ. ನಿಮಗೆ ಈ ರೀತಿ ಸ್ಲೈಸಸ್ ಬೇಡ, ನಮಗೆ ಉದ್ದುದ್ದು ಹೆಚ್ಚಿದ್ದು ಬೇಡ ಅಂತಂದರೆ ಚಿಕ್ಕದಾಗಿ ನೀವು ಕಟ್ ಮಾಡಿಕೊಂಡು ಹಾಕೋಬೋದು. ಚಿಕ್ಕ ಮಕ್ಕಳಿಗೆ ಅದು ಕಾಣಿಸೋದು ಇಲ್ಲ, ಆಮೇಲೆ ಆರಾಮಾಗಿ ಅವ್ರು ತಿಂತಾರೆ, ತೆಗಿಯೋದಿಲ್ಲ. ಎಲ್ಲ ವೆಜಿಟೇಬಲ್ಸ್ನೆಲ್ಲ ಏನೂ ತೆಗಿಯೋದಿಲ್ಲ. ಮತ್ತು ಒಂದು ಸ್ವಲ್ಪ ಈ ರೀತಿ ಪ್ರೊಸೆಸ್ ಚೀಸು ತುರಿದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಈಗ ಮೇಲೂ ಬಟ್ರ್ ಹಚ್ಚಿ ತವಾ ಮೇಲೆ ಬೇಯಿಸ್ಕೊಳ್ಳಿ. ಆಮೇಲೆ ಉಲ್ಟಾ ಫ್ಲಿಪ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಕಡೆನೂ ಬಟ್ರ್ ಹಚ್ಚಿ ಬೇಯಿಸ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್